ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಸೂರತ್ಕಲ್ ಅಸೋಸಿಯೇಷನ್ನಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವ ಆಚರಣೆ. ಸೂರತ್ಕಲ್ ಅಸೋಸಿಯೇಷನ್ನಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವದ ಆಚರಣೆ. ಸೂರತ್ಕಲ್ ಅಸೋಸಿಯೇಷನ್ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ದೇಶಭಕ್ತಿ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಆದಂ ಡವಳಗಿ ಅವರು ಸ್ವಾತಂತ್ರ್ಯದ ಮಹತ್ವ, ರಾಷ್ಟ್ರಭಕ್ತಿ ಹಾಗೂ ಸಮಾಜ ಸೇವೆಯ ಕುರಿತು ಅರ್ಥಪೂರ್ಣವಾಗಿ ಮಾತನಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹದ ಕಾಣಿಕೆಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಫ್ರೆಂಡ್ ಸರ್ಕಲ್ ಕೃಷ್ಣಾಪುರ ಸದಸ್ಯರು, ಹಲವರು ಶಿಕ್ಷಕರು, ಗಣ್ಯರು ಹಾಗೂ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಿದ್ರು. ರಾಷ್ಟ್ರಗೀತೆ ಹಾಗೂ ದೇಶಭಕ್ತಿ ಘೋಷಣೆಗಳೊಂದಿಗೆ ನಡೆದ ಕಾರ್ಯಕ್ರಮವು ಸಂಭ್ರಮದಿಂದ ನೆರವೇರಿತು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್. ಇಂಜಿನಿಯರ್ ಖಾಲಿದ್ ಅವರೇ ಹಾಗೂ ಅಯ್ಯೂಬ್ ಇಂಜಿನಿಯರ್ ಅವರೇ ಭಾಗವಹಿಸಿದ್ರು. ಮತ್ತು ಉಳಿದ ನಮ್ಮ ಮುಂಭಾಗದಲ್ಲಿರುವಂತಹ ಊರಿನ ನಾಗರಿಕರೇ ಹಾಗೂ ಮುದ್ದು ಮಕ್ಕಳೇ, ನಿಜವಾಗಿ ಇವತ್ತು ಈ ದೇಶದಲ್ಲಿ ಎಲ್ಲ ಜಾತಿ ಮತದವರು ಎಲ್ಲ ಸೇರಿ ಆಚರಣೆ ಮಾಡುವಂತಹದ್ದು ಹಬ್ಬ ಅಂದರೆ ನಮ್ಮ ದೇಶದಲ್ಲಿ ಕೇವಲ ಎರಡು ಹಬ್ಬ. ಒಂದು 15 ಆಗಸ್ಟು, ಮತ್ತೊಂದು ಜನವರಿ 26. ಈ ಹಬ್ಬಗಳು ಎರಡೂ ಸಹ ನಾವೆಲ್ಲರೂ ಸೇರಿ ಆಚರಣೆ ಮಾಡುವಂತ ಹಬ್ಬ, ಬಹಳ ಒಂದು ದೊಡ್ಡ ಹಬ್ಬ. ಇದಕ್ಕೆ ನಿಜವಾಗಿ ಈ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನಾವೆಲ್ಲರೂ ಹೇಳಿದ್ರು, ಉಸ್ತಾದ್ನವರು ಹೇಳಿದ್ರು, ಉಳಿದವರು ಎಲ್ಲರೂ ಹೇಳಿದ್ರು ಸ್ವಾತಂತ್ರ್ಯ ಸಿಕ್ಕಿದೆ, ಖಂಡಿತ ಸಿಕ್ಕಿದೆ. ಸಿಗ್ಬೇಕಾದ್ರೆ ಅಷ್ಟು ಸುಲಭದಲ್ಲಿ ಸಿಗಲಿಲ್ಲ. ಈ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚಿತವಾಗಿ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲಿ ಅವರು ಇಡೀ ಬ್ರಿಟಿಷ್ ಅನ್ನು ಓಡಿಸಿದ್ದು ಫಸ್ಟಿಗೆ ಅವರೇ. ಯಾರು? ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲಿ. ಇವತ್ತು ಚರಿತ್ರೆಯಲ್ಲಿ ಭಾಷಣ ಮಾಡುವವರು ಯಾರಾದ್ರೂ ಟಿಪ್ಪು ಸುಲ್ತಾನ್ ಹೆಸರು ತೆಗಿತಾರಾ? ಇಲ್ಲ. ಪುಸ್ತಕ ಬೇಕಾದ್ರೆ ನನ್ನ ಹತ್ರ ಇದೆ, ದೊಡ್ಡ ದೊಡ್ಡ ಪುಸ್ತಕ. ಯಾಕಂತ ಹೇಳಿದ್ರೆ ಅವರು ಹೆಂಡತಿ ಮಕ್ಕಳನ್ನು ಮಾಡಿದ್ರು, ಮಕ್ಕಳಿಗೆ ಸಹ ತ್ಯಾಗ ಮಾಡಿ ಈ ದೇಶವನ್ನು ಉಳಿಸ್ಲಿಕ್ಕೆ, ಈ ದೇಶವನ್ನು ಇಲ್ಲಿಂದ ಬ್ರಿಟಿಷರಿಗೆ ಓಡಿಸ್ಲಿಕ್ಕೋಸ್ಕರ ಅವರು ಪ್ರಯತ್ನ ಮಾಡಿದರು. ಆಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು. ನಾವೆಲ್ಲರೂ ಬಹಳ ಖುಷಿಯಾಗಿದ್ದೆವು. ಇವತ್ತು ನಡೆಯುವಂತ ನೋಡಿದಿರ ನೀವು, ಹಲವಾರು ರಾಜ್ಯಗಳಲ್ಲಿ ಜಾತಿ, ಮತ, ಭಾಷೆ, ಕುರ್ಸಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ. ದೌರ್ಜನ್ಯಗಳನ್ನು ನಮ್ಮ ದೇಶವನ್ನು ಒಡಿಲಿಕ್ಕೆ ನೋಡ್ತಾ ಇದ್ದಾರೆ. ಕೆಲವು ಸಂಘಟನೆಯವರು ನಮ್ಮ ದೇಶವನ್ನು ಒಡಿಲಿಕ್ಕೆ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ದೇಶ ಒಡಿಲಿಕ್ಕೆ ಬಿಡಬಾರ್ದು. ನಮ್ಮ ಮಕ್ಕಳು ಎಲ್ಲರೂ ನಾವು ದೇಶ ಪ್ರೇಮಿ. ನಾವು ನಮ್ಮ ದೇಶಕ್ಕಾಗಿ ನಮ್ಮ ಹಿರಿಯರು ಗೇಟ್ ಆಫ್ ಇಂಡಿಯಾದಲ್ಲಿ ಹೋಗಿ ನೋಡಿ, ನೀವು 1,000 ಹೆಸರುಗಳನ್ನು ಬರೆದಿದ್ದಾರೆ. ಚರಿತ್ರೆಯನ್ನು ತೋರಿಸ್ತಿದೆ. ನಾನು ಹೇಳುದಲ್ಲ, ಆದಮಾಸ್ತ ಹೇಳುದಲ್ಲ. ಅಲ್ಲಿ ಗೇಟ್ ಆಫ್ ಇಂಡಿಯಾದಲ್ಲಿ ಎಲ್ಲ ಅಕ್ಷರಗಳಲ್ಲಿ ಬರೆದಿದ್ದಾರೆ ಅಷ್ಟು ಜನ. ಕೆಲವು ಉಸ್ತಾದಗಳಿಗೆ ಏನ್ ಮಾಡಿದ್ರು, ಕೊಂದು ಆಮೇಲೆ ಮರಗಳನ್ನು ನೆತ್ತಿ ಹಾಕಿದ್ರು. ಕೆಲವರಿಗೆ ಎಷ್ಟು ಉಸ್ತಾದಗಳನ್ನು ಇದಕ್ಕೆ, ಧಾರ್ಮಿಕ ಉಸ್ತಾದಗಳನ್ನು ಇದಕ್ಕೆ ಬಲಿ ಕೊಟ್ಟಿದ್ದಾರೆ. ಇದು ಸ್ವಾತಂತ್ರ್ಯ ಅಷ್ಟು ಸುಲಭದಲ್ಲಿ ಸಿಗಲಿಲ್ಲ, ಬಹಳ ಕಷ್ಟದಲ್ಲಿ ಸಿಕ್ಕಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲರೂ ಜಾತಿ, ಮತ, ಭೇದ ಭಾವ, ಕುರ್ಸಿಗಾಗಿ ಮಾಡ್ತಾ ಇರೋದು. ಈಗ ಹಲವು ರಾಜ್ಯಗಳಲ್ಲಿ ನೋಡಿ ನೀವು ಏನ್ ನಡೀತಾ ಇದೆ ಇವತ್ತು. ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಬಹಳ ಜನ ಬಹಳ ಸಂಕಷ್ಟಕ್ಕಾಗಿದ್ದಾರೆ. ಕೆಲವು ದೇವಾಲಯಗಳು, ಮಸೀದಿಗಳನ್ನು, ಕೆಲವು ಮನೆಗಳನ್ನು, ಕೆಲವರು ಹಿರಿಯರು ಮಾಡಿದಂತ ಕೆಲವು ಕಟ್ಟಡಗಳನ್ನು ನಿರ್ಮೂಲನೆ ಮಾಡ್ತಾ ಇದ್ದಾರೆ. ಇದು ರಾಜಕೀಯ. ಈ ರಾಜಕೀಯವನ್ನು ಬಿಡಬೇಕು. ನಮ್ಮ ದೇಶವನ್ನು ಅಖಂಡ ಸ್ವಾತಂತ್ರ್ಯವಾಗಿ ಉಳಿಸ್ಕೊಂಡು ಕೊನೆಯವರೆಗೂ ನಾವು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ.
ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ.